ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾದ ಸ್ಮೂತಾಗಿ ಅತಿ ಈಸಿಯಾಗಿ ಮನೆಯಲ್ಲೇ ಹತ್ತಿಯಂಥ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೇ ಬಿಡೋಣ ಬನ್ನಿ. ಈಗ ಇಡ್ಲಿ ಮಾಡೋದನ್ನು ನೋಡೋಣ. ನೋಡಿ, ಅಕ್ಕಿ ಈ ಬೋವಲಲ್ಲಿ 1.5 ಬೋವಲ್ಲು ಅಕ್ಕಿ ತೆಗೆದುಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು, ಇದು ಸೊಸೈಟಿ ಅಕ್ಕಿ, ನಾನು ನೆನೆಸ್ತಾ ಇರೋದು. ನೀಟಾಗಿ ತೊಳೆಯೋಣ. ಅಕ್ಕಿ ಮತ್ತು ಉದ್ದಿನಬೇಳೆ ನೀಟಾಗಿ ತೊಳೆದಿದ್ದೀನಿ. ಈಗ ನಾವು ನೀರನ್ನು ಸ್ವಲ್ಪ ಹಾಕಿ ಅದನ್ನು ನೆನೆಸೋಣ. ಈ ಅಕ್ಕಿ ಬಂದು ಒಂದು 7 ಅವರ್ ಆದರೂ ನೆನೆಯಲೇಬೇಕಾಗುತ್ತೆ. 7 ಅವರ್ 8 ಅವರ್ ನೆನೆದರೆ ಇಡ್ಲಿ ಹತ್ತಿ ಬಂದಂಗೆ ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. 7 ಅವರ್ ಆದರೂ ನೆನೆಸೋಣ. ಈಗ ನಾವು ನೆನೆಸಿರುವ ಅಕ್ಕಿನ ನೋಡೋಣ. ಚೆನ್ನಾಗಿ ನೋಡಿ, ಉದ್ದಿನಬೇಳೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಈ ಅಕ್ಕಿ ಜೊತೆಗೆ ನಾನು ಇಷ್ಟು ಈ ಬಟ್ಲಲ್ಲಿ ರೈಸನ್ನು ತೆಗೆದುಕೊಂಡಿದ್ದೀನಿ. ಇದು ಮಧ್ಯಾಹ್ನ ಮಾಡಿರುವಂಥ ರೈಸು. ನಾನು ಬೆಳಗ್ಗೆ ನೆನೆಸಿರೋದು ಒಂದು 7 ಗಂಟೆ ಆಗಿರುತ್ತೆ ನೆನೆಸಿ. ಈಗ ಈ ನೀರನ್ನು ನಾನು ಹಾಕೋದಿಲ್ಲ, ಹೊಸ ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನೆನೆಸಿದಂತಹ ನೀರು ಹಾಕಿದರೆ ಹುಳಿ ಬಂದುಬಿಡುತ್ತೆ ಇಡ್ಲಿ. ಅದರಿಂದಾಗಿ ನೆನೆಸಿದಂಥ ನೀರನ್ನು ನಾನು ಸೇರಿಸೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದರ ಜೊತೆಗೆ ನೋಡಿ, ರೈಸನ್ನು ನಾನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಬಟ್ಲಲ್ಲಿ ತೆಗೆದಿಟ್ಟಿರೋದರಲ್ಲಿ ಸ್ವಲ್ಪ ಹೊಸ ನೀರನ್ನು ತೆಗೆದುಕೊಂಡು, ಕುಡಿಯೋ ನೀರನ್ನು ನಾನು ನುಣ್ಣಗೆ ನೈಸಾಗಿ, ಅಂದರೆ ತುಂಬ ನೈಸಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೈಸಾಗಿ ಅಂದರೆ ಈ ರೀತಿ ನೈಸಾಗಿರಬೇಕು, ರವೆ ಥರ ಇರಬಾರ್ದು. ಅಕಸ್ಮಾತ್ ನೀವೇನಾದರೂ ರವೆ ಥರ ರುಬ್ಬಿದ್ರಿ ಅಂತ ಅಂದ್ಕೊಂಡ್ರೆ ರವೆ ಇಡ್ಲಿ ಚೆನ್ನಾಗೇ ಬರೋದಿಲ್ಲ, ಗಟ್ಟಿಯಾಗಿ ಬರುತ್ತೆ. ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ನೀವು ಮೆತ್ತಗೆ ಹೂವಿನಂಗೆ ಹತ್ತಿ ಥರ ಬರುತ್ತೆ ಫ್ರೆಂಡ್ಸ್ ಇಡ್ಲಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಇರುವ ಅಕ್ಕಿ ಮತ್ತು ಈ ರೈಸನ್ನು ಎರಡನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ರುಬ್ಬಿರುವಂತಹ ಮಿಶ್ರಣಕ್ಕೆ ಕಲ್ಲುಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಆದರೆ ಸಾಕು. ಈಗ ಇದನ್ನು ನಾವು ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನು ಮತ್ತೆ ನೀರು ಹಾಕ್ತಾಯಿಲ್ಲ, ರುಬ್ಬಿದ್ದಕ್ಕೆ ಎಷ್ಟು ನೀರೋ ಅಷ್ಟೇ ನೀರು ಹಾಕಿದ್ದು. ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಡ್ತಾ ಇದ್ದೀನಿ. ಬೆಳಗ್ಗೆ ನೋಡೋಣ ಇಡ್ಲಿ ಹೇಗೆ ಬರುತ್ತೆ ಅಂತ. ಈಗ ಇಡ್ಲಿ ಹಿಟ್ಟನ್ನು ತೆಗೆದು ನೋಡೋಣ. ನೋಡಿ ಯಾವ ರೀತಿ ಆಗಿದೆ, ಹುಕ್ಕಿದೆ ಚೆನ್ನಾಗಿ. ಬೆಳಗ್ಗೆನೇ ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಸ್ಕೊಂಬಿಡಬೇಕು. ಇದಕ್ಕೆ ಸ್ವಲ್ಪ ಆಯಿಲನ್ನು ಸವರಿ, ಯಾಕಂದರೆ ಕಚ್ಕೊಳ್ದಿರ ಬರುತ್ತೆ ಇಡ್ಲಿ. ಈಗ ತುಂಬಿಸೋಣ ನಾವು ಎಲ್ಲದಕ್ಕೂ. ಒಂದು 15 ನಿಮಿಷ ಬೇಯಿಸೋಣ. ಯಾಕಂದರೆ ಇಡ್ಲಿ ಚೆನ್ನಾಗಿ ಬೇಯಿಸಿದಷ್ಟು ರುಚಿ ಹೆಚ್ಚಿರುತ್ತೆ. ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಡ್ಲಿ ನೋಡಿ ಏನು ಸ್ಮೂತಾಗಿದೆ ಅಂತಂದರೆ ಅಷ್ಟು ಹತ್ತಿಯಂತೆ ಸ್ಮೂತಾಗಿದೆ ಇಡ್ಲಿ. ಈ ರೀತಿ ಎಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹತ್ತಿ ಅಂತಿದೆ. ಹತ್ತಿ ಅಂತ ಇಡ್ಲಿ ರೆಡಿ ಆಯಿತು ಫ್ರೆಂಡ್ಸ್. ಈ ರೀತಿ ಇಡ್ಲಿನ ಎಲ್ಲರೂ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಸೂಪರಾಗಿರುತ್ತೆ.
ತುಂಬಾ ಟೇಸ್ಟಾಗಿರುತ್ತೆ. ನಾನು ಇವತ್ತು ರಸಮ್ ಇದಕ್ಕೆ ಸಾಂಬಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸಾಂಬಾರು ಇಡ್ಲಿ ಸಾಂಬಾರನ್ನು 100ಕ್ಕೆ 100% ಅದು ಇಡ್ಲಿ ಸಾಂಬಾರು. ನಾಳೆ ನಾನು ಇಡ್ಲಿನ ಸೇರ್ ಮಾಡ್ತಾಯಿದ್ದೀನಿ. ಇವತ್ತು ಇಡ್ಲಿಗೆ ಸಾಂಬಾರನ್ನು ಸೇರ್ ಮಾಡ್ತಾಯಿರ್ತೀನಿ. ಇಡ್ಲಿ ಸಾಂಬಾರನ್ನು ನೋಡ್ಕೊಳ್ಳಿ ಮತ್ತು ನಾಳೆ ಇಡ್ಲಿಗೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಡ್ಲಿ ಈ ರೀತಿ ಮಾಡ್ಕೊಳ್ಳಿ.